ಇತ್ತೀಚೆಗೆ ಆಸ್ತಿ ಕಬಳಿಸುವ ವಿಚಾರದಿಂದ ವಾಮಾಚಾರ ಮಾಡಿ ಮನೆಯವರಿಗೆ ಭಯ ಬಿತ್ತನೆ ಮಾಡುತ್ತಿದ್ದ ಸ್ಥಳಕ್ಕೆ ಹುಲಿಕಲ್ ನಟರಾಜ್ ಅವರು ಭೇಟಿ ನೀಡಿದ್ದರು. ಇದು ಆ ಸಂದರ್ಭದ ವಿಡಿಯೋ. ಏನ್ರಪ್ಪ ನೀನೇ ಫೋನ್ ಮಾಡಿದ್ದು? ಹೌದು ಸರ್, ನಾನೇ ಫೋನ್ ಮಾಡಿದ್ದು ಸರ್. ನಮ್ಮ ಹೊಲದ ಪಕ್ಕದಲ್ಲೇನೆ ಈ ತರ ಹಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್. ಏನಂದ್ರೆ ಪೂರ್ತಿ ಕಂಟಿನ್ಯೂಸ್ ಆಗಿ 3 ಸಲ ಆಯ್ತು ಸರ್ ಇದ್ರಂಗ ಮಾಡೋದಕ್ಕೆ. ನಮ್ಮ ಮನೆಯವ್ರಂತರೂ ಪೂರ್ತಿ ಎದುರ್ಕೊಂಡ್ಬಿಟ್ಟಾರ ಸರ್. ಹೊಲ ಎಲ್ಲ ಒಣಗಿ ಹೋಗ್ತದೆ ಸರ್ ಈ ತರ ಮಾಡಿದ್ರಿಂದ. ನಮಗೆ ಮನೆಯವರೆಲ್ಲ ಪೂರ್ತಿ ಎದ್ಕೊಂಡು ನಾವು ಈ ತರ ಹಿಂಗಾಯ್ತು ಅಂತ ಹೇಳಕತ್ತಾರೆ ಸರ್. ಪೂರ್ತಿ ನಮ್ಮ ಮನೆಯವ್ರಿಗೆಲ್ಲ ಜ್ವರ ಎಲ್ಲ ಬರ್ತದೆ. ಇಲ್ಲಿ 3ನೇ ಸಲ ಸರ್ ಈ ಕಡೆ ಎಲ್ಲ ಬರ್ಲಾರ್ದಂಗ ಆಗಿ ನಮ್ಮ ಮನೆ ಮಕ್ಕಳೆಲ್ಲ ಪೂರ್ತಿ ಎದ್ಕೊಂಡು ಈ ಕಡೆ ಬರದೇ ಬಿಟ್ಬಿಟ್ಟಾರ ಸರ್. ನಮಗಂತರೂ ಬಹಳ ಭಯ ಆಗತ್ತೆ ಸರ್. ಎಲ್ಲಿ ನಮ್ಲಿಂದ ಇದ್ರಲಿಂದ ನಮ್ಗೆ ಎಲ್ಲಿ ಮನೆಗೆ ಎಲ್ಲ ತೊಂದರೆ ಆಗತ್ತೆ ಸರ್. ಪೂರ್ತಿ ಎಲ್ಲ ಮನೆಯಲ್ಲಿ ಕಿರಿಕಿರಿ ಆಗುತ್ತೆ. ಅಲ್ಲ, ಈಗ ನಿಮ್ಗೇನು ಭಯ ಇಲ್ಲ ಅಂದ್ರೆ ನಾನು ಇದನ್ನೆಲ್ಲ ಪರೀಕ್ಷೆ ಮಾಡ್ತೀನಿ, ಅನುಮತಿ ಕೊಡ್ತೀರಾ? ನಾನು ಹೇಳ್ತಾ ಇದ್ದೀನಿ, ನನ್ ಕರ್ದಿದ್ದೀರಲ್ವಾ, ಕರೆದ ಮೇಲೆ ಇನ್ಯಾರು ಮಾಡಬಾರ್ದಿಲ್ಲ. ನಿಮ್ಗೆ ಏನಾರ ಇಲ್ಲಿ ತೊಂದರೆ ಆಗೋದಾದ್ರೆ ನಾನು ಮುಟ್ಟಿದ್ರೆ ಏನಾರ ಮಾಡಿದ್ರೆ ನನಗೆ ಇಲ್ಲಿ ಆಗ್ಬೇಕಲ್ಲ ಏನ್ರಪ್ಪ. ನನ್ಗೆ ಆಗ್ಲಿಲ್ಲ ಅಂದ್ರೆ ಇನ್ಯಾರಿಗೂ ಆಗಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಈಗ ಇಲ್ಲಿ ಇದೆಯಲ್ಲಪ್ಪ, ಇದೆಲ್ಲ ಮಾಡಿದ್ದಾರೆ. ಈ ಚೌಡಿ ಬಿಟ್ಟಿದಾರೆ, ಇನ್ನೊಬ್ರು ಬಿಟ್ಟಿದಾರೆ, ಮತ್ತೊಂದು ಬಿಟ್ಟಿದಾರೆ, ಮಾಟ ಮಂತ್ರ ಮಾಡಿದಾರೆ. ನಾವ್ ಏನಾರ ಆಗಿರ್ಲಿ, ನಾನು ಇದೆಲ್ಲ ಪರೀಕ್ಷೆ ಮಾಡ್ತೀನಿ. ನಿಮ್ಮೆಲ್ಲ ಆಗಿರೋದ್ರಿಂದ ಪರೀಕ್ಷೆ ಮಾಡಿ, ನೀವು ಕಡ್ದಿರೋದ್ರಿಂದ ಪರೀಕ್ಷೆ ಮಾಡ್ಬೋದಾ? ಏನಯ್ಯ ಮಾಡ್ಬೋದಾ? ಇನ್ನು ಮುಂದೆ ಯಾವನು ಇಲ್ಲಿ ಮಾಡಬಾರ್ದು. ಆ ರೀತಿ ಅದೇನಾರ ಆಗಂಗಿದ್ರೆ ನನಗಾಗ್ಲಿ ಬಿಡಿ. ನೀವು ನೋಡಿ, ನನಗೆ ಅನುಮತಿ ಕೊಟ್ಟಿದ್ದೀರಾ? ಹೌದು ಸರ್. ನೋಡಿ, ನೀವು ಇದೇನೋ ಹೇಳ್ತಿದ್ರಲ್ಲಪ್ಪ, ನೋಡಿ ನೋಡಿ ಹೇಳಿ. ಈಗೇನೋ ಮಾಡಿದಾರಲ್ಲ, ತುಳಿದಿದ್ದೀನಿ. ಆಗಂಗಿದ್ರೆ ನನ್ನ ಕಾಲಿಗೆ ಅಡಿಲಿ, ಆಯ್ತಾ? ನೋಡಿ. ಅಲ್ಲ, ಏನಾಗಲ್ಲ, ನೀನು ಧೈರ್ಯವಾಗಿರಿ. ನೀನು ತಗೋ, ಹಿಂಗ್ ಇಟ್ಕೊಂಡಿರೋ. ಯಾವಾಗ ನೋಡಿದ್ದೇವೆ? ನಾವು ನೋಡಿದ್ದೀವಿ ಸರ್, ಇವಾಗ ಒಂದು ತಾಸು ಮೇಲೆ ಆಯ್ತು ಸರ್ ನಾವು ನೋಡಿದ್ದು. ಹಾಂ ಸರ್, ನಮ್ಮ ಮನೆ ಮಕ್ಕಳೆಲ್ಲ ಸ್ವಲ್ಪ ಚೀರ್ಕೊಂಡು ಬಂದ್ಬಿಡು ಸರ್, ಈ ಥರ ಹಿಂಗಾಯ್ತು, ದೆವ್ವ ಐತಲ್ಲ ಅಂತೇಳಿ ಇದು ಮಾಡ್ಸಾರ ಅಂತೇಳಿ ಸರ್. ನಮ್ಗೆ ನೋಡೋಕೆ ಭಯ ಬರುತ್ತೆ ಸರ್. ಅದನ್ನ ನಿಮ್ ಭಯ ಪಡೋರು ಇರೋವರೆಗೂ ಭಯ ಪಡಿಸೋರು ಇದ್ದೇ ಇರ್ತಾರೆ. ನೋಡ, ನೋಡಿ ಇಲ್ಲಿ ತಡೆ ಹೊಡೆದವ್ರು ನಿಮ್ಗೆ. ತಡೆ ನೋಡು. ಇದು ಕಾಯಿ. ಜನ ಎಷ್ಟು ರೀತಿ ಎದುರಿಸ್ತಾರೆ, ಯಾವ್ಯಾವ ಮಾರ್ಗದಲ್ಲಿ ಜನಗಳನ್ನ ಎದುರಿಸ್ತಾರೆ ನೋಡಿ ಸ್ನೇಹಿತರೆ. ಈ ಮುಂದೆನೇ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಕುಡಿಕೆ ಒಳಗಡೆ. ಓಹೋ, ಯಾರಪ್ಪ ಫಸ್ಟ್ ನೋಡಿದ್ದು? ನನ್ನ ಮಗಳು ಸರ್. ನಿಮ್ಮ ಮಗಳು ನೋಡಿಲ್ಲ? ಒಟ್ಟಷ್ಟೈತ ಮಂಗಳು. ಸ್ನೇಹಿತರೆ, ನಾನು ಈ ಜಾಗದಲ್ಲಿ ಒಂದು ಓಪನ್ ಚಾಲೆಂಜ್ ಮಾಡ್ತೀನಿ ನೋಡಿ. ಅವರೆಲ್ಲ ಮಾಡಿದದ್ನ ಅದು 3 ಬಾರಿ ಕುಡಿಯುತ್ತ ಮಾಡಿದ ನೇರವಾಗಿ ನಿಮ್ಮ ಮುಂದೆ ನಾನು ಏನೂ ಪರೀಕ್ಷೆ ಮಾಡಿಲ್ಲ, ತಿಂತಾ ಇದ್ದೀನಿ. ಬನ್ನಿ, ತಡೆ ಹೊಡಿಯಕ್ಕೆ ಕಲ್ಲು ಇಟ್ಕೊಂಡವ್ರೆ. ಇದನ್ನು ನೋಡಿದ್ರೆ ಜನ ಹೆದರ್ಕೋಬೇಕು. ಓ, ಬಂಧನ ನೋಡಿ, ಅಷ್ಟದಿಗ್ಬಂಧನ ಮಾಡಿದ್ದಾರೆ. ನೋಡ್ತೀರಿ, ದಾರಗಳು ಬಣ್ಣಗಳಿಂದ ಕೂಡಿದೆ. ಆ ನಿಂಬೆಹಣ್ಣು ಕೂಡ ಇವ್ರ ಮುಂದೆನೆ ತುಳಿತಾ ಇದ್ದೀನಿ, ಆದ್ರೆ ನನಗಾಗ್ಲಿ. ನೋಡಿ, ಇಲ್ಲೊಂದು ನಿಂಬೆಹಣ್ಣು ಇಟ್ಟಿದ್ದಾರೆ, ಆದ್ರೆ ನನಗಾಗ್ಲಿ.
ಬನ್ನಿ ಸ್ನೇಹಿತರೆ. ಬಂದ ಹೇಳಿ ತಿನ್ನಿ ಹೇಳ್ತೀನಿ, ಅದೇನಾಗತ್ತೆ ತಿನ್ನಯ್ಯ. ನನ್ನಿಂದ ತೊಂದರೆ ಆದ್ರೂ ಚಿಂತೆ ಇಲ್ಲ, ತಿನ್ನಯ್ಯ ಹೇಳ. ನಾನು ತಿಂತ ಇದ್ನಲ್ವಾ. ಏನಾದ್ರೂ ನನ್ಗೆ ಒಳಗಡೆ ಕಾಕತ್ತೀನಿ. ಕೋಳಿ ಮೊಟ್ಟೆನು ನೋಡಿ ಹೇಗಿದೆ. ಬಾಪ ಇಲ್ಲಿ ಇದು 3 ಸರಿ ಮಾಡಿದ್ದಾರೆ ಅಂತ ಹೇಳಿದ್ದೀನಿ, ಹೌದಲ್ಲೇನಪ್ಪ? ಖಂಡಿತ ಇನ್ನೂ ಮಾಡೇ ಮಾಡ್ತಾರೆ. ಯಾಕೆಂದ್ರೆ ನಿಮ್ಮನ್ನ ಎದುರಿಸ್ಬೇಕು. ಈ ಜಾಗಕ್ಕೆ 3 ದಾರಿ ಕುಡಿತ ಬರಬಾರ್ದು. ಇನ್ನೇನೋ ಇಲ್ಲಿ ಈ ಕೆಲಸಗಳು ನಡಿಬೇಕು ಅಥವಾ ಅವ್ರ ಸ್ವಾರ್ಥ ಏನೋ ಬಡಿಬೇಕು. ನೀವು ಯಾರು ಬರಬಾರ್ದು ಅಂತ ಎದುರಿಸೋಕ್ಕೋಸ್ಕರ ಮಾಡಿರುವಂಥ ತಂತ್ರ. ಆದರೆ ಒಂದೇ ಒಂದು ರಿಕ್ವೆಸ್ಟ್, ಗೆಳೆಯ, ನಾನೇ ನಿಮಗೆ ಒಂದು ಸ್ಮಾಲ್ CCTV ಕ್ಯಾಮ್ರಾ ಕೊಡ್ತೀನಿ ನೋಡಿ. ಈ ಮೂಲೆಯಲ್ಲೊಂದು, ಆ ಮೂಲೆ ಒಂದು, ಆ ಮೂಲೆ ಒಂದು, 3 ಕಡೆನೂ CCTV ಇಟ್ಬಿಡಿ ಕ್ಯಾಂಪ್ನ. ಅದು ರೆಕಾರ್ಡ್ ಎಲ್ಲ ಇರ್ಲಿ. ಅವ್ರ ನೈಟ್ ಬಂದ್ರು ತನ್ನಷ್ಟಕ್ಕೆ ತಾನೇ ಒಂದು ಸಣ್ಣ ಲೈಟ್ ಹಚ್ಕೊಳ್ಳುತ್ತೆ. ಅದು ಗೊತ್ತಾ? ಈ ಲೈಟು ಕೂಡ ಇಲ್ಲೇನಾರ ಒಂದು ಸಣ್ಣ ಲೈಟ್ ಹಾಕ್ಬಿಡಿ. ಸಣ್ಣ ಲೈಟ್ ಹಾಕಿ, ಸ್ಟ್ರೀಟ್ ಲೈಟ್, ಕ್ಯಾಮ್ರಾ ಇಡಿ. ಖಂಡಿತ ಸಿಗ್ತಾರೆ ಅವರು. ಖಂಡಿತ ನಮ್ಗೆ ಜೈಲಿಗೆ ಕಳ್ಸೋಣ. ನಾನು ಹೇಳ್ತಾ ಇಲ್ಲ ಯಾರಂತ ಗೊತ್ತಾಗುತ್ತೆ. ಇದು ಎದುರ್ಸಕ್ ಮಾಡಿರುವಂತ ತಂತ್ರ. ಎದುರ್ಕೋಬೇಡಿ. ಈಗೇನ್ ಧೈರ್ಯವಾಗಿ ನಾನು ಕರೆದಿದ್ದೀರಿ, ನಾನೆಲ್ಲ ಆಗಂಗಿದ್ರೆ ಇಲ್ಲಿಂದ ಹೋಗೋ ಅಷ್ಟೊಳಗೆ ಆಗ್ಬಿಡ್ಲಿ. ನನಗೆ ಇಂಥ ಲಕ್ಷಾಂತರ ಜನಕ್ಕೆ ಮೋಸ ಮಾಡ್ತಲೇ ಇದ್ದಾರೆ. ಜನ ಎದುರ್ಕೊಳ್ತಲೇ ಇದ್ದಾರೆ. ಎದುರ್ಕೊಂಡು ಜಾಗನೇ ಖಾಲಿ ಮಾಡಿದ್ದಾರೆ, ಮನೆಗಳನ್ನ ಖಾಲಿ ಮಾಡಿದ್ದಾರೆ, ಮಹಡಿಗಳು, ಅಪಾರ್ಟ್ಮೆಂಟ್ಗಳು ಕೂಡ ಜನ ಖಾಲಿ ಮಾಡಿದ್ದಾರೆ. ಈಗ ನಾನು ಇಲ್ಲಿ ಕ್ಯಾಮ್ರಾದ ವ್ಯವಸ್ಥೆ ಇಡ್ತೇನೆ. ಆಗ ರೆಕಾರ್ಡ್ ಆಗಿರುತ್ತೆ, ಯಾರು ಅಂತ ಗೊತ್ತಾಗತ್ತೆ. ಒಂದೇ ಸತ್ಯ, ಇಲ್ಲೆಲ್ಲೋ ಬಂದು ಎದುರಿಸೋ ಬದಲು ಭಯೋತ್ಪಾದಕರು, ನಮ್ಮ ದೇಶದ ಭಯೋತ್ಪಾದಕರನ್ನ ಎದುರಿಸ್ಬೋದು, ಕಳ್ಳಕಾಕರು, ಭ್ರಷ್ಟಾಚಾರಗಳನ್ನ ಎದುರಿಸ್ಬೋದು, ಅವ್ರ ಮೇಲೆ ಈ ಕುತಂತ್ರ ಮಾಡ್ಬೋದು, ಈ ತಂತ್ರ ಮಾಡ್ಬೋದು. ದಯವಿಟ್ಟು ಹೆದರ್ಕೋಬೇಡಿ. ಕರ್ನಾಟಕದಲ್ಲಿ ಮೌಢ್ಯ ನಿಷೇಧ ಕಾಯ್ದೆಯನ್ನ ಜಾರಿ ಮಾಡಲಾಗಿದೆ. ಭಾನಾಮತಿ, ಮಾಟ ಮಂತ್ರ ಮಾಡುವುದು, ಗುಪ್ತ ನಿಧಿ ನಿಕ್ಷೇಪಗಳ ಅನ್ವೇಷಣೆ, ಅದಕ್ಕಾಗಿ ವಾಮಾಚಾರ ಮಾಡುವುದು, ವ್ಯಕ್ತಿಯ ದೇಹದ ಮೇಲೆ ಅಗೋಚರ ಶಕ್ತಿಯನ್ನ ಆಹ್ವಾನಿಸಲಾಗಿದೆ ಅಥವಾ ಆ ವ್ಯಕ್ತಿ ಅಂಥ ಶಕ್ತಿ ಹೊಂದಿದ್ದಾನೆ ಎಂದು ನಂಬಿಸುವುದು, ದೆವ್ವ ಉಚ್ಚಾಟನೆ ಮಾಡುವ ನೆಪದಲ್ಲಿ ವಿವಿಧ ರೀತಿಯ ಹಿಂಸೆ ನೀಡುವುದು, ನಿರ್ದಿಷ್ಟ ವ್ಯಕ್ತಿ ದುರಾದೃಷ್ಟಕ್ಕೆ ಕಾರಣ, ರೋಗಗಳನ್ನ ಹರಡುತ್ತಾನೆ ಎಂದು ಆರೋಪಿಸುವುದು, ಪಾಪಿ ಅಥವಾ ಪಾಪಾತ್ಮ ಎಂದು ಹೇಳುವುದು, ಸೈತಾನ ಅಥವಾ ಸೈತಾನನ ಅವತಾರವೆಂದು ಘೋಷಿಸುವುದು, ಮಂತ್ರ ಪಠಿಸಿ ದೆವ್ವಗಳನ್ನ ಆಹ್ವಾನಿಸುತ್ತೇವೆ ಎಂದು ಹೇಳಿ ಜನರಲ್ಲಿ ಗಾಬರಿ ಭಯ ಹುಟ್ಟಿಸುವುದು, ವೈದ್ಯಕೀಯ ಚಿಕಿತ್ಸೆ ತೆಗೆದುಕೊಳ್ಳುವುದಕ್ಕೆ ಬದಲು ದುಷ್ಟ ಮತ್ತು ಅಘೋರ ಕೃತ್ಯ ಆಚರಿಸಲು ಪ್ರೇರೇಪಿಸುವುದು, ಬರಿಗೈ ಬೆರಳುಗಳಿಂದ ಶಸ್ತ್ರಚಿಕಿತ್ಸೆ, ಮಹಿಳೆಯ ಗರ್ಭದಲ್ಲಿನ ಭ್ರೂಣದ ಲಿಂಗ ಬದಲಾಯಿಸುವುದಾಗಿ ಹೇಳುವುದು, ತನ್ನಲ್ಲಿ ವಿಶೇಷ ಶಕ್ತಿ ಇದೆ, ಪವಿತ್ರಾತ್ಮದ ಅವತಾರ ಅಥವಾ ಹಿಂದಿನ ಜನ್ಮದಲ್ಲಿ ಪತಿ ಪತ್ನಿ ಅಥವಾ ಅನೈತಿಕ ಸಂಬಂಧವಿದ್ದ ಪ್ರೇಮಿ ಆಗಿದ್ದೇವೆಂಬ ಭಾವನೆ ಉಂಟು ಮಾಡುವುದು, ಕೊಕ್ಕೆಯಿಂದ ನೇತು ಹಾಕುವುದು, ದೇಹಕ್ಕೆ ಚುಚ್ಚಿಕೊಂಡು ಕೊಕ್ಕೆಯ ಮೂಲಕ ರಥ ಎಳೆಯುವುದು, ಮಕ್ಕಳಿಗೆ ಚಿಕಿತ್ಸೆ ಹೆಸರಿನಲ್ಲಿ ಎತ್ತರದಿಂದ ಎಸೆಯುವುದು, ಮುಳ್ಳುಗಳ ಮೇಲೆ ಮಲಗಿಸುವುದು, ಪ್ರಾಣಿಯ ಕುತ್ತಿಗೆಯನ್ನು ಕಚ್ಚಿ ಕೊಲ್ಲುವುದು, ಭಾನಾಮತಿ ಹೆಸರಿನಲ್ಲಿ ಮನೆಗಳ ಮೇಲೆ ಕಲ್ಲು ತೋರುವುದು, ನಾಯಿ ಹಾವು ಚೇಳು ಕಡಿತಕ್ಕೆ ಔಷಧ ಮಾಡದೆ ಮಂತ್ರ ತಂತ್ರ ಗಂಧ ದೋರ ಮತ್ತು ಅಂತಹ ವಸ್ತುಗಳಿಂದ ಚಿಕಿತ್ಸೆ ನೀಡುವುದು, ಇವೆಲ್ಲವುಗಳ ಬಗ್ಗೆ ಜಾಹೀರಾತು ನೀಡುವುದು ಈ ಕಾಯ್ದೆಯ ಅಡಿಯಲ್ಲಿ ನಿಷೇಧಿಸಲಾಗಿರುವಂತಹ ಆಚರಣೆಗಳು. ಹಾಗೊಂದು ವೇಳೆ ಈ ರೀತಿಯ ಆಚರಣೆಗಳು ಕಂಡು ಬಂದಲ್ಲಿ 1 ವರ್ಷದಿಂದ 7 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು 5 ರಿಂದ 50 ಸಾವಿರದವರೆಗೆ ದಂಡ ವಿಧಿಸಲಾಗುವುದು.